ಗೇರ್ ಹಾಕೊಳಕ್ಕಾಗಲ್ಲ ಈಗ ಹಿಡ್ಕೊಂಡ್ರೆ. ಗೇರ್ ಹಾಕೊಳಕ್ಕಾಗಲ್ಲ, ಹಿಡ್ಕೊಂಡ್ ಹೊಡಿಯಲ್ಲ, ಹಿಂಗ ಕನ್ಫ್ಯೂಸ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಲಿಂಗರಾಜ್ ಅಂಬಿಗ. ಹೊಸ ಹೆಸರು ಇಟ್ಟಿದ್ದೀನಿ, ಹಳೆ ಹೆಸರು ತೆಗೆದಿದ್ದೀನಿ. ಅದಕ್ಕೆ ಈಗ ಹೊಸ ಹೆಸರು ಇಟ್ಟಿದ್ದೀನಿ. ಎಲ್ಲ ಹಳ್ಳಿ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಈ ಹೊಸ ಹೊಸ ಈಗ ಏನ್ ಹಾಕ್ತೀನಿ ವಿಡಿಯೋ ಇವು ಯಾವತ್ತೂ ಡಿಲೀಟ್ ಮಾಡಂಗಿಲ್ಲ. ಹೆಂಗೆ ಇರ್ಲಿ, ಹೆಂಗಾರ ಇರ್ಲಿ, ವಾಟ್ ಡಿಲೀಟ್ ಮಾಡಂಗಿಲ್ಲ. ಈ ವಿಡಿಯೋ ಈ ವಿಡಿಯೋಸ್ ನಾ ಏನ್ ಹಾಕ್ತೀನಿ ಹಂಗೆ ಇರ್ತಾವ. ಈ ನನ್ನ ಅಕೌಂಟ್, ನನ್ನ ಐಡಿ ಒಳಗ ಎಲ್ಲ ವಿಡಿಯೋಸ್ನ ನಾನು ಎಲ್ಲ ಡಿಲೀಟ್ ಮಾಡಿ, ಓಲ್ಡ್ ನಾ ಏನ್ ಮಾಡಿದ್ದೆ ವಿಡಿಯೋಸ್ನ ಅವೆಲ್ಲ ವಿಡಿಯೋನ ಡಿಲೀಟ್ ಮಾಡೀನಿ. ಈಗ ಹೊಸದಾಗಿ ನಾನು ಏನ್ ವಿಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬ್ ನಲ್ಲಿ ಅವು ಹಂಗೆ ಇರ್ತಾವ, ಅವು ಡಿಲೀಟ್ ಮಾಡಂಗೆ. ಬರೀ ಈಗ ಇಷ್ಟೋತನ ಬಿಸಿಲು ಭಾಳ ಇತ್ತು. ಈಗ ಹೆಂಗೈತಪ್ಪ ಅಂದ್ರ ಫುಲ್ ಕತ್ಲಾಗ್ತೈತಿ. ಜಾಸ್ತಿ ಮಾಡ್ಕೊಂಡಿನಿ ಅದಕ್ಕೆ ಕಾಣತೈತೆ ನಾ ಕತ್ಲಾನ ಆಗೈತೆ ನೋಡಂತೀನಿ. ಇಲ್ಲ ಗೈಸ್, ಕತ್ಲಾನ ಆಗೈತಿ. ಮಳೆ ಬರಂಗೈತಿ, ಫುಲ್ ಜೋರ್ ಬರ್ತೈತಿ ಈಗ ಮಳೆ. ಮಳೆಗಾಲದಲ್ಲಿ ಮಳೆ ಬರ್ಲಿಕ್ಕಂದ್ರೆ ಏನ್ ಬರುತ್ತೆ, ಮಳೆನೇ ಬರುತ್ತಲ್ಲ, ಮಳೆನೇ ಬರ್ತದ. ಇಷ್ಟೋತನ ಬಿಸಿಲಿತ್ತು, ಈಗ ಮಾಡಾಗೈತಿ, ಫುಲ್ ಕತ್ತಲಾಗೈತಿ. ಇವ್ರೇನ್ ಮೀನಾ ಮಾರ್ಕೆಟ್ ಬಿಟ್ಟು ಇಲ್ಲಿ ರೋಡ್ ನಿಂತು ಮಾರ್ತಾರಪ್ಪ. ಮತ್ತೊಬ್ರಿಗೆ ಅಂತಾರ ಘಾಟಿ ಘಾಟಿ ಅಂತ, ಇವ್ರ ದೊಡ್ಡ ಘಾಟಿ ಅದಾರ. ಮಾರ್ಕೆಟ್ ಬಿಟ್ಟು ರೋಡ್ ನಲ್ಲಿ ಮಾರ್ತಾರ. ಬೇರೆದವ್ರು ಯಾರು ಮಾರಿದಾರ ಉರಿತೈತಿ. ಏನ್ ಹೇಳದವ್ರಿಗೆ. ಈ ಅಂಟಿ ಗಾಡಿ ಹೊಡ್ಯಾಕ್ ಬರವಲ್ದೈತಿ ಈಗ. ನೋಡ್ ಪ್ರಕಾರ ಈಗ ಎರಡು ಕಾಲ ಹಚ್ತೆ, ಯಾವ ಕಾಲ ಹಚ್ಬಿಟ್ಟಿನ. ಈ ರೂಟ್ ಅಲ್ಲಿ ಬರಕ ಬ್ಯಾಸ್ರ ಕೆಟ್ಟ. ಇಲ್ಲಿ ಅಲ್ಲಿಂದ ಬರಕ ಇಲ್ಲಿಗೆ ನಾನು ಫಸ್ಟ್ ಅಂಗಡಿಗೆ ಬರ್ಬೇಕಂದ್ರ 16 ಅದಾವ ರೋಡ್ ಪ್ರಕಾರ. ಅವು ಸಣ್ಣ ಸಣ್ಣ ಅಲ್ಲ, ದೊಡ್ಡ ದೊಡ್ಡ ಅದಾವ. ಅಷ್ಟು ದೊಡ್ಡ ದೊಡ್ಡ ರೋಡ್ ಬೇಕಾರೆ ಹಾಕ್ಯಾರ, ಹೆಜ್ಜೆ ಹೆಜ್ಜಿಗೆ ಒಂದೊಂದು ಹಾಕ್ಯಾರ. ಹಗ್ಲೇ ಮೇಲೆ ಗೇರ್ ತೆಗಿ, ಗೇರ್ ಹಾಕಿ, ವಿಚಾರ ಬರ್ತೈತಿ. ಮೊದಲ ಮಳಿ ಇಲ್ಲ ಅನ್ನಕತ್ತಾರ ಇವ್ರು. ಅದ್ರ ಬೇರೆ ಇವ್ರು ಗಿಡ ಅದು ಕಟ್ ಮಾಡಕತ್ತಾರ. ಏನೋ ರೋಡಿ ಗಿಡಿ ಬಂದೈತೇನೋ, ಏನ್ ಕಟ್ ಮಾಡ್ಯಾರ ಗೊತ್ತಿಲ್ಲ, ಆದ್ರ ಗಿಡ ಕಟ್ ಮಾಡ್ಯಾರ. ಎರಡು ಮೂರಂತೂ ಕಟ್ ಮಾಡ್ಯಾರ. ಬರ್ಲಿ ಬರ್ಲಿ ಮಳಿ ಬರ್ಲಿ. ಗೋವಾ ಇನ್ನ ಹೀಟ್ ಒಳಗ ಐತಿ. ಮುಂಜಾನೆ ಬಂದ್ ನಿಂತಿತ್ತು, ಮಳಿ ಆಗಿ ನಿಂತೈತಿ. ಸೆಕೆ ಯಾವ ಪರಿ ಆಗತೈತಿ ಅಂದ್ರ ಹೇಳಕ್ ಆಗಲ್ಲ, ಆ ಪರಿ ಸೆಕೆ ಆಗತೈತಿ. ಏ ಅಜ್ಜ, ಆ ಪರಿ ಸೆಕೆ ಆಗತೈತಿ. ಇದು ಯಾವಾಗಲೂ ಹೀಟೇ ಇರ್ತೈತಿ ಗೋವಾ, ಕೋಲ್ಡ್ ಅಂತ ಈಗ ಇರಂಗೇ ಇಲ್ಲ. ಅದ್ರ ಬೇರೆ ಮಳಿ ಇನ್ನ ಮಳಿ ಜಾಸ್ತಿ ಆಗ್ಬೇಕು ಗೋವಾದಲ್ಲಿ. ಜಾಸ್ತಿ ಆದಷ್ಟು ನಮಗ ಇಲ್ಲಿ ಜನರಿಗೆ ಒಳ್ಳೇದು. ಹೀಟ್ ಜಾಸ್ತಿ ಆಗಿ ನಮ್ ಕರ್ನಾಟಕದಲ್ಲಿ ಆಗ್ಬೇಕು ಮಳೆ. ಎಲ್ಲ ರೈತರು ಎಲ್ಲ ಬೆಳಿ ಎಲ್ಲ ಬಿತ್ತ್ಯಾರ. ಮಳಿ ಇಲ್ಲ, ಏನಿಲ್ಲ, ಎಲ್ಲ ಬಿತ್ತಿದ್ದೆಲ್ಲ ಒಣಗಾಕತ್ತಾವ ಅಂತ ಫೋನ್ ಮಾಡ್ತಾ ಇರ್ತಾರ. ಊರಾಗೆಲ್ಲ ಮಳಿ ಇಲ್ಲೋ ಇಲ್ಲಿ ಆಗತೈತನ ಅಂತ ಹೇಳ್ತಾರ. ಇಲ್ಲಿ ಅಂತರೂ ಸಿಕ್ಕಾಪಟ್ಟೆ ಆಗತೈತಿ ಅಂತ ಹೇಳ್ತೀನಿ. ಇಲ್ಲಿ ಒಂಚೂರ್ ಮಳಿ ಕಳ್ಸು ನಮ್ ಕಡೆ ಅಂತಾರ. ನಾವ್ ಹೆಂಗ್ ಕಳ್ಸಕ್ ಮಳಿನ ಅಂತಾರ. ಹಂಗೆ ಅವ್ರ ಮಳಿ ಆ ಕಡೆ ಬರ್ಬೇಕು ಸ್ವಲ್ಪ. ಮಳಿ ಆದ್ರ ಬಿತ್ತಿದ್ದೆಲ್ಲ ಸ್ವಲ್ಪ ಅಟ್ಲೀಸ್ಟ್ ರೊಕ್ಕ ಮಾಡಕ್ ಆಗಿಲ್ಲ ಅಂದ್ರ ಉಣ್ಣಕರ ಆಗ್ಬೇಕು, ಅಷ್ಟರ ಬೆಳಿಬೇಕು. ಬೆಳೆಯರ ಅಷ್ಟರ ಬರ್ಬೇಕು. ವರ್ಷ ಪೂರ್ತಿ ಕಷ್ಟಪಟ್ಟ ಅದನ್ನೆಲ್ಲಾ ನೋಡ್ಕೋತಾರ. ಸ್ವಲ್ಪ ಹೊಟ್ಟಿಗಂತಾರ ಸಿಗ್ಬೇಕಲ್ಲ, ತಿನ್ನಕಂತಾರ ಸಿಗ್ಬೇಕು. ನೋಡ ನಾಳೆ ದೇವ್ರೇ ನಮ್ ಕಡೆ ಸ್ವಲ್ಪ ಮಳಿ ಆಗಂಗ್ ಮಾಡಪ್ಪ ಕರ್ನಾಟಕದಲ್ಲಿ. ಅಂತೂ ಇಂತೂ ಕಾಸೋಲಿದಲ್ಲಿ ಬಂದು ಕೊಟ್ಟಿನಿ. ಆದ್ರ ನಮ್ದು ಸಪ್ಲೈ ಗೊತ್ತ ಇಲ್ಲ. ನಮ್ ಸಪ್ಲೈ ಇರೋದು ಬೆತ್ತಲ್ ಬಾತಿ.
ಅಲ್ಲಿ ಹೋಗ್ಬೇಕು. ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡ್ಬೇಕು. ಇನ್ನೊಬ್ಬ ಬರ್ತಾನ ಏನೋ ಬದ್ದಾನ ಅವ್ನು ಇಲ್ಲೋ ಅದು ಗೊತ್ತಿಲ್ಲ. ನಾ ಅಂತೂ ಹೊಂಟೀನಿ. ಇಷ್ಟೊತ್ತನ ಅಲ್ಲಿ ಹಿಂದ್ಗಡೆ ಎಲ್ಲ ಕತ್ತಲಾಗಿತ್ತು. ಇಲ್ಲಿ ನೋಡಿದ್ರ ಫುಲ್ ಬಿಸಿಲು ಐತಿ. ಏನ್ ಹೇಳೋದು ಮರ, ಅರ್ಧ ಏನ್ ಬರೀ ಡೇಂಜರ್ ಐತಿ ಇದು. ಮನ್ಸಿಗರಾಯ ಮಳಿ ಇದು. ನಾನು ಯಾವಾಗಾರ ಬಂದ್ ಹೋಗ್ತೀನಿ, ನನ್ನನ್ನು ಯಾರು ಕೇಳೋರು ಅನ್ನತ್ತಿದ್ದು ಮಳಿ. ಹಂಗೆ ಅದು ಮಳಿ. ಅದನ್ನ ಯಾರು ಕೇಳಕ್ಕಾಗತ್ತ ಅದನ್ನ. ಅವನ್ ಮನ್ಸ್ ಬಂದಾಗ ಬರ್ತಾ ಹೋಗುತ್ತೆ. ಅದನ್ನ ಕೇಳಕ್ ಯಾರು ಇಲ್ಲ. ಬಾರೋ ಬಾರೋ ಬಾ. ಏನು ರೋಡ್ನಲ್ಲಿ ನಿಂತು ಮಾತಾಡ್ತಾರಪ್ಪ, ರೋಡ ಕಂಪ್ಯೂಟರ್ ಅನ್ಸುತ್ತೆ. ನನಗೂ ಹಿಂಗ್ ಮೊಬೈಲ್ ಹಿಡಿದಿಡೋದು ಜಾಸ್ತಿ ಆಗತೈತಿ, ಕೈ ಎಲ್ಲ ಬ್ಯಾನ್ ಆಗುತ್ತೆ. ಹಿಂಗತ್ತೆ ಹಿಡ್ಕೊಂಡ್ ಮಾತಾಡೋದು ರೂಢಿನೇ ಇಲ್ಲ. ಸ್ಟ್ಯಾಂಡ್ ಸ್ಟಿಕ್ ತಗೋಬೇಕಾಗಪ್ಪ. ಇಲ್ಲಿಕಂದ್ರೆ ಅಲ್ಲಿ ಮೊಬೈಲ್ ಸ್ಟ್ಯಾಂಡ್ ತಗೋಬೇಕು. ಅಲ್ಲಿಟ್ಟು ಆರಾಮ ಲಾಗ್ ಮಾಡ್ಕೋತಾ ಹೋಗ್ಬೋದು. ಹಿಂಗ್ ಹಿಡ್ಕೊಂಡು ಗಾಡಿ ಹೊಡಿಬೇಕು ಅಂದ್ರೆ ಆಗಾಗಿಲ್ಲ. ಇನ್ನೊಂದ್ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರ, ನಮ್ ಗಾಡಿ ಸ್ವಂತ ಇಲ್ಲಲ್ಲ. ನಾವ್ ಇನ್ನೊಬ್ರ ಹತ್ರ ಕೆಲ್ಸ ಮಾಡೋರು. ನಾವ್ ಏನಾರ ತಗೊಂಡ್ ಇಡ್ಬೇಕಂದ್ರ ಗಾಡಿ ಒಳಗ, ಅದ ನಾಳೆ ಅಂದ್ರೆ ಅದ ಗಾಡಿಯಾಗ ಇರಲ್ಲ. ಯಾರ ಎಟ್ಟು ಬಿಡ್ತಾರ ಅದನ್ನ. ಅಂತರದ ಜನ ಇಲ್ಲಿ ಏನ್ ಮಾಡ್ಬೇಕು. ನನ್ನ ಗಾಡಿಯಲ್ಲಿ ಗಾಡಿ ಮುಂಜಾನೆ ತೊಳೆಯೋದು, ಗ್ಲಾಸ್ ಪೀಸ್ ಮುಂದಿನ ಮಕ ಎಲ್ಲ ತೊಳೆಯಕಂತ ಇಟ್ಕೊಂಡಿದ್ದ ಅರ್ಬಿನ. ಆ ಒಂದ್ ಅಡವಿನ ಎಲ್ಲರೂ ತಗೊಂಡ್ ಒರ್ಸ್ಕೋತಾರ ತಮ್ಮ ಗಾಡಿನ. ಈಗ ಒಂದ್ ಗಾಡಿಯಾಗ ಒಂದ್ ಅರ್ಬಿ ತಗೊಳಕ್ ಇಷ್ಟ ಇಲ್ಲ ಅವ್ರಿಗೆ. ಅದೆಲ್ಲ ಸ್ಟ್ಯಾಂಡ್ ಅದೆಲ್ಲ ತಂದು ಇಟ್ರ ಬಿಡ್ತಾರ. ಗೋಯಿಂದ ಏನೋ ಮಾಡಕ್ಕಾಗಲ್ಲ. ಮತ್ತೆ ಏನೋ ತರಕ ಮನಸ್ಸಂಗಿಲ್ಲ. ಏನಾರು ತರಬೇಕು, ಏನಾರ ಮಾಡ್ಬೇಕು ಅಂತ. ಇನ್ನೊಂದು ಹಳೆ ಗಾಡಿ ಇತ್ತು, ಅಶೋಕ್ ಲೇಲ್ಯಾಂಡ್. ಅದ್ರೊಳಗ ಇದನ್ನ ಹಾಕಿದ್ದೆ. ಏನ್ ಹಾಕಿದ್ದೆ ಅಂದ್ರ ಸ್ಪೀಕರ್ ಹಾಕಿದ್ದೆ. ನಾನು ಸ್ಪೀಕರ್ ಹಾಕಿ ಒಂದ್ ಥೊಡೆ ದಿನ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಬರೋಷ್ಟ್ರಲ್ಲಿ ಸ್ಪೀಕರ್ ಔಟ್. ಸ್ಪೀಕರ್ ಇತ್ತು ಆದ್ರ ವರ್ಕಿಂಗ್ ಇಲ್ಲ. ವರ್ಕಿಂಗ್ ಎಲ್ಲ ಡಮಾ. ಡಿಪಾರ್ಟ್ಮೆಂಟ್ ಏನ್ ಗಾಡಿ ಆರಾಮ್ ರೋಡ್ನಾಗ ನಿಂದಿಸ್ತಾರ. ಏನಪ್ಪ ಗಾಡಿಗಾರ ಹಚ್ಬೇಕಿಲ್ ಕೆಲ್ಸ. ಕೈ ಎಲ್ಲ ಭಾಳ ಬ್ಯಾನ್ ಆಗ್ತೈತಿ. ಹಿಂದಟೆ ಹಿಡ್ಕೊಂಡ್ ಮೊಬೈಲ್ ಲಾಕ್ ಮಾಡಕ್ ಆಗವ. ಏನ್ ಮಾಡೋದು ಲಾಗ್, ಕೈ ಎಲ್ಲ ಬ್ಯಾನ್ ಆಗತೈತಿ. ಸ್ಟ್ಯಾಂಡ್ ತಗೋಬೇಕ ಅನ್ಸುತ್ತ. ನೋಡೋಣ ಯಾವಾಗಾರ ಸಸ್ತಾದ ನೋಡಿ ಇಟ್ಕೊಳೋಣ ಗಾಡ್ಯಾಗ. ತೊಟ್ಟಿ ತಂದು ಇಟ್ಕೊಂಡ್ರ ನಮಗೇನ ಲಾಸ್. ನಾ ಯಾವಾಗ ಹಿಂಗ್ ಗೊತ್ತೇ ಊರಿಗೆ ಪಾರಿ ಹೋದೆ ಅಂದ್ರೆ ಅದೇ ಇರೋದೇ ಇಲ್ಲ ಅಲ್ಲಿ. ಹೌದಲ್ಲ, ಡಮಾರ್ ಡಮಾ. ಅದ್ರಲ್ಲಿ ಚಲೋ ಲೋ ಕ್ವಾಲಿಟಿದ ತಗೊಂಡ್ ಇಟ್ಕೊಳೋಣ. ಅದು ಹೋದ್ರೂ ಅಷ್ಟು ತೂಕ ಆಗಂಗಿಲ್ಲ. ಇಷ್ಟೊತ್ತನ ಕತ್ತಲಾಗಿತ್ತು. ಈಗ ನೋಡ್ರ ಫುಲ್ ಬಿಸಿಲ್. ಏನ್ ಈ ವರ್ಷದ ಮಳಿ ಹೇಳಕ ಬರಂಗಿಲ್ಲಪ್ಪ. ಯಾವಾಗ ಮಳಿ ಬರ್ತೈತಿ, ಯಾವಾಗ ಬಿಸಿಲು ಬರ್ತೈತಿ ಅಂತ. ಫಸ್ಟ್ನೇ ಸ್ಟಾಪ್ ಬಂತು ಇಲ್ಲಿಂದ ಸ್ಟಾರ್ಟ್. ಈಗ ಗಾಡಿ ಇಲ್ಲಿ ಎಷ್ಟೆಲ್ಲ ಫುಲ್ ಲೋಡ್ ಐತಿ. ಈ ಲೋಡ್ ಖಾಲಿ ಮಾಡ್ಬೇಕಂದ್ರೆ ಎಷ್ಟು ಗಂಟೆ ಆಗತ್ತೆ ಗೊತ್ತಿಲ್ಲ. ಆದಷ್ಟು ಬೇಗ ಮಾಡೋಣ. ಅಲ್ಲಿ ಒಂದೇ ಅಂಗಡಿ ಇತ್ತು. ಇಲ್ಲಿ ಎಷ್ಟು ಅಂಗಡಿ ಇದಾವಪ್ಪ ಅಂದ್ರ ಮರಯ್ಯ, 3 ಅಂಗಡಿ ಇದಾವ. ಒಂದೇ ಜಾಗದಲ್ಲಿ 3 ಅಂಗಡಿ ಇದಾವ. ಇನ್ನೂ ಬಂದಿಲ್ಲ. ನಾನು ಒಬ್ಬನೇ ಇದೀನಿ. ಇನ್ನೂ ಮಾಡಕ್ಕಾಗಲ್ಲ. ಅವ ಬರ್ತಾನಂತೇಳಿ ನನಗೆ ಇಲ್ಲಿ ಕುಂದ್ರಕ್ ಆಗಂಗಿಲ್ಲ. ನಮ್ಗೆ ಟೈಮ್ ಬೇಕಂದ್ರೆ ಮಳಿ ಇದು ಎಲ್ಲ ಐತಿ. ಮಳಿ ಇಲ್ಲಾರ್ದಾಗ ಒಂದ್ ಪಟ್ ಮಾಡಿದ್ರ ನಮ್ಗ ಒಳ್ಳೇದು. ಸೊ ಬಡ ಮಾಡೋಣ. ಬಡ ಮಾಡಿ ಇದೊಂದ್ ಏನಿಲ್ಲ, ಒಂದ್ ಅಂಗಡಿ ಅಲ್ಲಿ ಇಡೋದು ಬರೀ. ಜಸ್ಟ್ ಅಲ್ಲಿ ಇಡೋದು. ಅವ್ ಬಂದಿಲ್ಲ ನೋಡ್ಕೊತಾನ. ನಾವ್ ಇಲ್ಲಿಟ್ಟು ಮುಂದಿನ ಅಂಗಡಿಗೆ ಹೋಗೋಣ. ಅವ್ನ್ ಫೋನ್ ಮಾಡಿ ಹೇಳಿದ್ರ ಅಲ್ಲಿ ಇಟ್ಟು ಬಂದೀನಿ, ಆ ಅಂಗಡಿ ರೊಕ್ಕ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾನ. ಸೊ ನಾವು ಈಗ ಇಲ್ಲಿಂದ ಗಾಡಿ ತಳಗೆ ಇಳಿದು ಅಂಗಡಿಗೆ
ಬಾಕ್ಸ್ಗಳನ್ನು ಕೊಟ್ಟು ನಾವು ಒಳ್ಳೆ ರಿಟರ್ನ್ ಬರೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ನೋಡ್ರಿ ನಾವ್ ಎಲ್ಲಿ ಜಂಗಲ್ ಹೊಂಟಿವಿ. ಹೇ ವಾವ್, ಕಿತ್ನ ಸುಂದರ್ ಜಂಗಲ್. ಆ ಜಂಗಲ್ ಅಂದ್ರೆ ಜಂಗಲ್ ಅಲ್ಲಿ ಇದು ಒಂದ್ ಈಟ್ ಐತೆ, ಎಲ್ಲಾ ಮನಿ ಅದಾವ ಇಲ್ಲಿ. ಆದ್ರೂ ಒಂಥರ ಮಸ್ತ್ ಕಾಣತೈತಲ್ಲ. ನೋಡ್ರಿ ಜಂಗಲ ಬಿಂಗಲ ಫೋಟೋ ಶೂಟ್ ಮಾಡಕಂತ ಭಾರಿ ಪ್ಲೇಸ್ ಐತಿ ನೋಡ್ರಿ. ಈಗ ನಾನು ಎಷ್ಟು ಅಂಗಡಿ ಕೊಟ್ಟಿನಂದ್ರ, ಈಗ ನಾನು ಕೊಟ್ಟಿರೋ ಅಂದ್ರ 5 ಅಂಗಡಿ ಆಗಿರ್ಬೇಕು. ಆಲ್ಮೋಸ್ಟ್ 5 ಅಂಗಡಿ ಅಷ್ಟೇ. 5 ಅಂಗಡಿ ಒಳಗ 2 ಚೆಕ್ ಕೊಟ್ಟಾರ. ಅವಂಗ 2 ಅಂಗಡಿ ಅಲ್ಲಿ ಬಿಟ್ಟು ಬಂದಿದ್ಯಾ. ಅವಂಗೇನ್ ಕೊಟ್ಟಾರ ಅದು ಗೊತ್ತಿಲ್ಲ. ನನ್ ಕಡೆ 2 ಚೆಕ್ 1 ಕ್ಯಾಶ್ ಅಷ್ಟೇ ಇರೋದು ಈಗ. ಏನು ಮರ, ಒಂದ್ ಸ್ವಲ್ಪ ಗಾಡಿ ಬರತೈತಿ ಇದ್ರ ಇದನ್ನ ತಗೊಂಡಂಗ ಬಾಯಂತರ ಮೊದಲನೇದಾರ ಅಲ್ಲಿ ಇವ್ರಂತರು ಹೆಂಗ ಹೋಗ್ತಾರ ನೋಡು. ಇದೊಂದು ಯಾವ್ರು ಬರತಾವ. ಲೆಟ್ಸ್ ಗೋ. ಆ ಇಲ್ಲೇ ಒಂದ್ ಅಂಗಡಿ, ಇಲ್ಲೇ ಮುಂದೆ ಏನ್ ಕಾಣತತೆ ಎಲ್ಲ ಏನ ಸ್ಟ್ಯಾಂಡ್ ಒಳಗ ಚಿಪ್ಸು. ನಾವು ಹೋಗಿ ಇದ ಅಂಗಡಿ ಕೊಡ್ಬೇಕ್ರಿ. ಚಿಪ್ಸು 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 ತಿನ್ನಂಗ್ ಇಷ್ಟು ಬಾಕ್ಸ್ ಹೋಗ್ತಾವ ನಮ್ದು. ಒಂದೊಂದ್ ಗಾಡಿ ಹೋಗುತ್ತೆ ನಮ್ದು, ಫುಲ್ ಒಂದ್ ಗಾಡಿ. ಜನಗಳು ಇಷ್ಟು ಚಿಪ್ಸ್ ತಿಂತಾರ ಏನೋ ಗೊತ್ತಿಲ್ಲ ನನಗೆ. ಊಟ ಅದು ಮಾಡ್ತಾರಿಲ್ಲ ಯಾರಿಗೂ ಬರುತ್ತೆ, ಬರೀ ಚಿಪ್ಸ್ ತಿಂತಾರ ನಾವು. ನೋಡ್ರಿ ಯಾವ ಎಷ್ಟು ತುಂಬ್ಯಾರ ಅವ್ರು. ಬಾಲಾಜಿ ಅದು ಇದು ಏನೇನೋ, ಹಲ್ದಿರಾಮು, ಲೇಸು. ನಮ್ದು ಲೇಸು, ಹಲ್ದಿರಾಮ್ ಅಲ್ಲ ನಮ್ದು. ಬರ್ರಿ ಇದೊಂದು ಅಂಗಡಿ ಕೊಡೋಣ, ಕೊಟ್ಟು ಮುಂದಕ್ಕೆ ಹೋಗೋಣ. ಇಳಿಯಾಗ ಅಂಗಡಿ ಹೋಗಿದ್ವಲ್ಲ ತೋರ್ಸಿದ್ನಲ್ಲ ನಾನು ಅಂಗಡಿ. ಅವನ ಅಂಗಡಿ ಒಳಗ ಒಂದು ಕಮ್ಸೆ ಕಮ್ ಒಂದು 20 ಮಿನಿಟರ ನಿಂತೇವ ನಾವು, ನಾನು ಇನ್ನೊಬ್ಬ ಹುಡುಗ. ಎಲ್ಲಾ ಮಾಡೋ ಮಟ್ಟ ಮಾಡಿ ಅದೇನೇ ಮೊದಲಿನ ಸೆಟಲ್ಮೆಂಟ್ ಇತ್ತು, ಎಲ್ಲಾ ಮಾಡೈತಿ. ಮಾಡಿ ಆದ್ಮೇಲೆ ಏನತ್ತನ ಚೆಕ್ ಇಲ್ಲ, ಚೆಕ್ ಮೇಲೆ ಸೈನು ಇಲ್ಲ. ಅರ್ಧ ತಾಸ್ ಬಿಟ್ಟು ಚೆಕ್ ಬರುತ್ತಾ, ಅಲ್ಲಿವರೆಗೂ ನಿಂದಿರ್ಬೇಕಷ್ಟೆ. ನಮಗೇನ್ ಮುಂದ್ ಅಂಗಡಿ ಇಲ್ಲ ಸಪ್ಲೈ ಮಾಡಕ. ಅವ ಏನ್ ಒಂದ್ ಅಂಗಡಿ ಅಲ್ಲೇ ಕುಂತು ಕಸ್ಟಮರ್ ಬಂದವ್ರಿಗೆಲ್ಲ ಕೊಡ್ತಿರ್ತಾನ. ನಾವೆಲ್ಲ ಅಂಗಡಿ ಅಂಗಡಿ ತಿರ್ಗಾಡ್ಬೇಕು. ಹತ್ತ ತಾಸ ಹೆಂಗ್ ನಿಂದ್ರಾಗತ್ತ ಅವ್ನ ಮುಂದ. ಎಂತ ಜನ ಅಂತಿನ ನಾ. ಅದು ಏನು ಟೈರಿಂಗ್ ಅವ್ರದ್ದು ಅಂತೀನಿ, ಅಂಗಡಿ ಅವ್ರದ್ದು. ನಾವ್ ಅನ್ಬೇಕು ನೀವು ಬೇಗ ತಗೋ ಬಿಟ್ರ ಬಿಡ, ರೊಕ್ಕಿಲ್ಲ ಅಂದ್ರೆ ಗಾಡಿ ಹಾಕೊಂಡ್ ಬರ್ಬೇಕು. ಆ ಸಿಸ್ಟಮ್ ಬೇರೆ ಐತೆ ನಮ್ ಕಡೆ. ಆತರ ಏನು ಮಾತಾಡಂಗಿಲ್ಲ ಇಲ್ಲಿ. ಅಂಗಡಿಯವ್ರ ಒಂದಿದ್ದು ಅನ್ಸ್ಕೊಂಡು ವೇಟ್ ಮಾಡಿ ತಗೊಂಡ್ ಬರೋಂತ ಸಿಸ್ಟಮ್ ಐತಿ ನಮ್ ಕಡೆ. ನಮ್ಮ ಕಂಪ್ನಿ ಒಳಗ್, ನಮ್ ಕಡೆ ಅಲ್ಲ, ನಮ್ ಕಂಪ್ನಿ ಒಳಗ್. ನಾವು ಕಂಪ್ನಿ ಒಳಗ್ ಕೆಲಸ ಮಾಡಿದ ನಮ್ದೇ ತಮ್ಮ ಸಣ್ಣ ಕಷ್ಟ ಒಳಗ್ ದೊಡ್ಡ ಗಾಡಿ ತರಕತ್ತಾವ. ಅಷ್ಟೊಂದು ದೊಡ್ಡದಿಲ್ಲ, ಸಣ್ಣದೈ 497. ರಾವ್ ಏನ್ ಮಾಡೋದು, ಪರಿಚಯ ಇದ್ದ ಹಿಂದ ಮುಂದ ಮಾಡಿ ತೆಗಿಬೇಕಾಗ್ತದೆ. ಯಾವನ ರಾಗೇಶ್ ಮಾಡ್ತಿದ್ದೆ ಎಲ್ಲ ಸುಮ್ಮನೆ ನಿಂದಿರ್ತಿದ್ದೆ. ನೋಡ್ಕೊಂಡ್ ತೆಗಿಬೇಕಲ್ಲ ಗಾಡಿನ. ಪರಿಚಯ ಇರ್ಲಿ ಯಾರೇ ಇರ್ಲಿ, ಡ್ರೈವರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಈಗೋ ತೋರ್ಸಿದಾರ, ಅವನಿಗೆ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಗಾಡಿ ಓಡಿದ್ರೆ ಗಾಡಿ ಮುಂದೆ ಹೋಗೋದು, ಇಲ್ಲಿಕಂದ್ರೆ ಅಲ್ಲೇ ಸ್ಟಕ್ ಆಗ್ಬಿಡ್ತಾವ. ಮೂಡ್ ಬೇಜಾರಾದಾಗೆಲ್ಲ ಯಾರು ಈ ತರ ತಲೆ ಕೆಡಿಸ್ತೀರ ಅಂತ ಸಿಟ್ಟ ಬಂದ್ಬಿಡ್ತದ ಪಟ್ಟನ ತಲೆಗೆ. ಈ ರೋಡು ಈ ಅಂಗಡಿ ಬರಾಕ ಒಂದ್ ಇಟ್ ಚಲೋ ಮಾಡ್ಯಾರ, ಒಂದ್ ಇಟ್ ತೆಗ್ದು ಬಿದ್ದು ಹಳ್ಳ ಹಿಡ್ಸ್ಯಾರ. ಅಲ್ಲಿ ಬರಾಕ ನಮ್ಮ ಗಾಡಿ ಡಾನ್ಸಿಂಗ್ ಆಗತ್ತ. ಏನ್ ಮಾಡದ,
ಇಷ್ಟೆಲ್ಲ ಮಾಡ್ಸಾರ ಅದನ್ನು ಮಾಡಿಸ್ಬೇಕಿಲ್ಲ. ಏನ ಯಾರಿಗೆ ಗೊತ್ತಪ್ಪ ಜನ ಹಿಂಗ ಅದಾವ ಇಲ್ಲಿ ಜನ. ಇಲ್ಲಿ ಜನದವರಿಗೆ ಗೊತ್ತು, ನಮಗೇನು ಗೊತ್ತು? ನಾವಂತೂ ಇಲ್ಲಿ ಬರೋರು ಅಂಗಡಿ ಮಾಲಕರು ಹೋಗ್ತಾರ. ಚಂಬರ್ ಮಾಡ್ಯಾರ ರೋಡ್ನ್ಯಾಗ, ಒಳಗ್ ಗುಂಡೋಗದ ಮಾಡಿರ್ಬಿಡ್ರ ಅವ್ನು. ಗುಂಟು ಗಾಡಿ ಹೆಂಗ್ ಹೋಗ್ಬೇಕು ಅವ್ರ ಮ್ಯಾಗ ಅಂತ ನಡಿ ಬಂದು. ಗೋವಾದಲ್ಲಿ ಎಷ್ಟು ಮಳೆ ಆಗೈತೆ ಅಂತ ನೋಡ್ರಿ ನೀವೇ. ಇದೇ ತರ ಊರ್ ಕಡೆ ಮಳೆ ಆಗಿತ್ತು ಅಂದ್ರ ರೈತರಿಗೆ ಎಷ್ಟು ಹೆಲ್ಪ್ ಆಕಿತ್ತು. ಏನ್ ನೋಡ್ರಿ ಇದೆಲ್ಲ ನೀರ್ ವೇಸ್ಟ್ ಇಲ್ಲಿ. ಕಚಡ ನೋಡ್ರಿ ಹೆಂಗೈತಿ, ಇಲ್ಲೆಲ್ಲ ನೀರ್ ಜಮಾ ಆಗೈತಿ. ಏನ್ ಮಾಡದ, ಎಲ್ಲ ಹೋಗ್ಬೇಕು ಅಲ್ಲಿ ಆಗಿಲ್ಲ, ಎಲ್ಲಿ ಬೇಡ ಅಲ್ಲಿ ಜಾಸ್ತಿ ಮಳೆ ಆಗತೈತಿ. ನೋಡಿ ಈಗ ಮಾಡಾಗೈತಿ. ಲಾಸ್ಟ್ ಒಂದ್ ಅಂಗಡಿ ಐತಿ, ಆ ಒಂದ್ ಅಂಗಡಿ ಕೊಟ್ಟು ಸೀದಾ ನಮ್ಮ ಆಫೀಸ್ ಕಡೆ ಹೋಗೋದು. ಲೋಡ್ ತೆಗ್ದಿದ್ರ ಲೋಡ್ ಮಾಡೋದು, ಇಲ್ಲಾಂದ್ರೆ ಸೀದಾ ಮನೆಗೆ ಹೋಗಿ ಊಟ ಮಾಡಿ ಮತ್ತೊಂದು ಟ್ರಿಪ್ ಐತಿ ಸಂಜೆಗ ಹೋಗೋದು. ಬರ್ರಿ ಮನೆ ಕಡೆ ಹೋಗಿ ಸೀದಾ ಇವಾಗ ಅಂಗಡಿ ಕೊಟ್ಟು ಸೀದಾ ಆಫೀಸ್ ಕಡೆ ಹೋಗಿ